ಜಯ ಸೂರ್ಯ ಆಕಾಶದಲ್ಲಿ ಬಾನಾಡಿನಲ್ಲಿ ಜಯ ಸೂರ್ಯ ಆಕಾಶದಲ್ಲಿ ನಕ್ಷತ್ರಗಳು ಈ ಜಯ ಸೂರ್ಯ ದಾರಿ ದೀಪಗಳಾಗಿ ನಿಂತಿರುವಾಗ ನನಗ್ಯಾರು ಸರಿಸಾಟಿ ಈ ಊರಿನಲ್ಲಿ ಕಾಮನ ಬಿಲ್ಲು ಅಂದ ಊರಿನ ಬಾಲೆಯರಿಗೆ ನನ್ನ ಕಾಮದ ಗಮ್ಮತ್ತಿನ ಮಕರಂದವಿರುವ ಊರನ್ನು ತಂದ ನಾನು ಕಣ್ಣಿಟ್ಟ ಹೆಣ್ಣನ್ನ ನನ್ನ ತಂದಂತ ಅನುಭವಿಸಿದರ ಕೇಳುವರ್ಯಾರೂ ಇಲ್ಲ ಈ ಮಾಯಾ ಪ್ರಪಂಚದಲ್ಲಿ. ಯೌವನದ ಸುಳಿಯಲ್ಲಿ ಒದ್ದಾಡುತ್ತಿರುವ ಹೆಣ್ಣಿಗೆ ರಣಕಾಳೆ ಊದುವ ಅಂಬಿರ ಜಯ ಸೂರ್ಯ ನಾನೇ ಎಂದು ಮರೆಯುವರನ್ನು ನೆಲ ಸಮಾಧಿ ಮಾಡುವೆ, ನೀನೇ ಎಂದು ಬಂದವರನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಿಸುವೆ. ನಿನ್ನ ತಂದೆ ಮಾಡಿದ ಸಾಲ ತೀರಿಸಲು ಮೈಸೂರಿಗೆ ಹೋಗಿದ್ದೀಯಾ? ನಿನ್ನ ತಂದೆ ಮಾಡಿದ ಸಾಲ ಬಡ್ಡಿ ಚಕ್ರ ಬಡ್ಡಿ ಸೇರಿ 10 ಲಕ್ಷ ಆಗಿದೆ. ಅಲ್ಲಪ್ಪ ಅಲ್ಲಪ್ಪ ಆ ಸಾಯಿ ಪ್ರಸಾದನ ಹತ್ತಿರ ಹೋಗಿ ಹಣ ಕೇಳಿ ಬಾ. ನನಗೆ ಸ್ವಲ್ಪ ಕೆಲಸವಿದೆ. ಶಿವನೇ ಶಂಭೋಲಿಂಗ, ಆ ಸಾಯಿ ಹತ್ರ ಹೋಗಿ ಹಣ ಉಸಲಿ ಮಾಡ್ಕೊಂಡು ಬರ್ತೀನಿ. ನೀನ್ ಬರ್ತೀನಿ. ನಿಲ್ಲಪ್ಪ ನಿಲ್ಲು. ಆ ಸಾಯಿ ಪ್ರಸಾದನ ಹತ್ತಿರ ಹೋಗಿ ಎಷ್ಟಂತ ಹಣ ಕೇಳುವೆ? ನೀವು ಎಷ್ಟು ಹೇಳ್ತೀರೋ ಅಷ್ಟೇ ಕೇಳ್ತೀರಿ. ಅಲ್ಲಪ್ಪ, ಅವನು ನಮಗೆ ಕೊಡಬೇಕಾದ ಸಾಲ 10 ಲಕ್ಷ ಆಗಿದೆ. ಆ ಮನುಷ್ಯನಿಗೆ ಹಣ ಹೊಂದಿದ್ದರೆ ಏನು ಬೇಕಾದರೂ ಸಾಗಿಸಬಹುದು ಈ ಜೀವನದಲ್ಲಿ. ನನಗೆ ಹೊರಗಡೆ ಕೆಲಸವಿದೆ, ನೀನು ಹಣ ವಸೂಲಿ ಮಾಡಿಕೊಂಡು ನನ್ನ ಅರಮನೆಗೆ ಬಾ. ಶಿವನೇ ಶಂಭಲಿಂಗ, ಈ ಶ್ರೀಮಂತರಿಗೆ ಏನಪ್ಪ ನೋವು? ನನಗೆ ಆಗುತ್ತೆ ನೋವು, ನನಗೆ ಆಗುತ್ತೀ ನೋವು. ಎಲ್ಲರ ಮನೆಗೆ ಹೋಗಿ ಬೀದಿ ಸುತ್ತೆ ಹಣ ವಸೂಲಿ ಮಾಡ್ಕೊಂಡು ಬರ್ಬೇಕ್ರಿ. ಇವ್ರಿಗೆ ತಂದು ಕೊಡೋಕೆ ನಾನು ಹೋಗಿ ಇವ್ರಿಗೆ ಹಣ ನಾನು ತಂದು. ಅಯ್ಯೋ ಶಿವನೇ, ಈ ಆಲಪ್ಪನನ್ನು ನೀನೇ ಕಾಪಾಡುತ್ತಂದೆ.
ನರಸಿಂಹ ಉಗ್ರ ನರಸಿಂಹ. ಸಂಗತಿಯನ್ನು ಬದಲಿಸಿ ಬೇಕಾದ ಕಡೆಗೆ ತಿರುಗಿಸುವ ಸಾಮರ್ಥ್ಯ ಈ ನರಸಿಂಹನಿಗಿದೆ. ಇನ್ನು ಯಾರು ಎದುರಾಗಿ ನಿಲ್ಲುವರು? ನನ್ನ ಹೆದರಿನಲ್ಲೇ ನನಗೆದುರಾಗಿ ನಿಂತು ಮಾತನಾಡುವ ನರ ಮಾನವರಿಲ್ಲ. ಅಂತವರು ಇನ್ನೂ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ರಾಜಕೀಯ ಆಟದಲ್ಲಿ ರಾಜಕೀಯ ಮಂತ್ರಿಗಳಿದ್ದರು. ಚತುರಂಗವಾಟವನ್ನೇ ಸೃಷ್ಟಿಸುವ ಈ ನರಸಿಂಹನಿಗೆ ಇನ್ನು ಯಾರು ಎದುರಾಗಿ ನಿಲ್ಲುವರು? ಈ ಮಾಯಾ ಪ್ರಪಂಚದಲ್ಲಿ ಸ್ವರ್ಗ ಎಂಬ ಸಿರಿ ಸಂಪತ್ತನ್ನು ನಾಶ ಮಾಡಿ ನರಕ ಎಂಬ ನರಲೋಕನ ಯಾತನೆ ಮಾಡಿಸುವನೇ ಈ ಚತುರಂಗ ಚತುರ ಈ ನರಸಿಂಹ. ಎದುರಿಗೆ ನಿಲ್ಲುವರು ಯಾರು ಇಲ್ಲ. ಆ ಬ್ರಹ್ಮನಿಗೂ ಕೂಡ ಸಾಧ್ಯವಿಲ್ಲ. ನನ್ನ ಪ್ರಾಣ ಪಕ್ಷವನ್ನು ತೆಗೆದುಕೊಂಡು ಹೋಗುವುದು ಬ್ರಹ್ಮನಿಗೂ ಕೂಡ ಸಾಧ್ಯವಿಲ್ಲ. ಬಣ್ಣದ ರಂಗೋಲಿ ಬಿಡುತ್ತಿರುವ ಭಿನ್ನಾನಗಿತ್ತಿ ಕವಿತಾ ಪವಿತ್ರವಾದ ಶೀಲವೆಂಬ ನದಿಯಲ್ಲಿ ನಾ ಕಾಮುಕನಾಗಿ ಬಂದು ಈ ಜಾರಿ ಅಪವಿತ್ರ ಮಾಡುವುದೇ ನನ್ನ ಗುರಿ. ಬೆಳದಿಂಗಳ ಬಾಲೆ ಲೋಕದ ಹೂಮಾಲೆ ದಸರಾ ಗೊಂಬೆಯಂತಿರುವ ನಿನ್ನನ್ನು ಸುಗೋಮಲದ ಬಾಲೆ. ಬುದ್ಧಿವಂತಿಕೆ ಇರುವ ಯಾವ ಗಂಡಸನು ನಿನ್ನನ್ನು ಬಿಡಲಾರ. ಸಮುದ್ರದ ಹಲೆಯಂತೆ ನಿನ್ನ ಮುಂಗುರುಳು, ಜಿಂಕೆಯಂತೆ ನಿನ್ನ ಕಣ್ಣೋಟ, ಕಾಮನ ಬಿಲ್ಲಿನಂತೆ ನಿನ್ನ ಕಣ್ಣುಕು. ಮಾಡಲು ಬಯಸುತ್ತದೆ ನಿನ್ನ ಜೊತೆ ಕಾಮದಾಟ. ಸರ್, ಯಾರು ನೀವು? ದಾರಿಯಲ್ಲಿ ಈ ರೀತಿ ಅಡ್ಡವಾಗಿ ನಿಂತಿದ್ದೀರಲ್ಲ, ಸ್ವಲ್ಪ ದಾರಿ ಬಿಡಿ. ಯಾರು ನೀವು? ದಾರಿಗೆ ಅಡ್ಡ? ಯಾರು ನೀನು ಎಂದು ಕೇಳುವ ಎಣ್ಣೆ? ನಾನು ಯಾರು ಗೊತ್ತೇ? ಈ ಊರಿನಲ್ಲಿ ಯಾರು ಕೇಳಿದರೂ ಹೇಳುತ್ತಾರೆ ನರಸಿಂಹನೆಂದು. ನೋಡಿ, ನೀವು ಯಾವ ಸಿಂಹವಾದರೆ ನನಗೇನು, ಸುಮ್ಮನೆ ದಾರಿ ಬಿಡಿ. ದಾರಿ? ನಾನು ಯಾರೆಂದು ಗೊತ್ತೇ? ನಾನು ಮನಸ್ಸು ಮಾಡಿದರೆ ಆಕಾಶದಲ್ಲಿ ಮಿನುಗುತ್ತಿರುವ ಗ್ರಹಗಳನ್ನು ದಿಕ್ಕು ಬದಲಿಸಬಲ್ಲ ಈ ನರಸಿಂಹ. ನೀನು ಹೊತ್ತು ತಂದ ಬುದ್ಧಿಯನ್ನು ರುಚಿ ನೋಡದೆ ನಿನಗೆ ದಾರಿ ಬಿಡಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ನೋಡಿ ಶ್ರೀಮಂತರೇ, ನಿಮಗೆ ಕೈ ಮುಗಿದು ಕೇಳುತ್ತೇನೆ, ನನ್ನ ಪ್ರೇಮನ ಸಾಯಿ ನಾನು ತರುವ ಬುದ್ಧಿಗಾಗಿ ಕಾಯುತ್ತಿದ್ದಾನೆ. ದಯವಿಟ್ಟು ದಾರಿ ಬಿಡಿ. ಪ್ರಿಯಗಾರ, ಕೈಗೆ ಸಿಕ್ಕ ಮುತ್ತನ್ನು ಸಮುದ್ರಕ್ಕೆ ಎಸೆದು ಹುಡುಕುವ ದಂಡ ನಾನಲ್ಲ. ಬಲೆ ರಮ್ಮೆ ಮೇನಕೆ ಛಲವನ್ನು ಹೊತ್ತು ನಿಂತ ನಿನಗೆ ನಾನು ದಾರಿ ಬಿಡಬೇಕೆ? ಅದು ಇವನ ಛಾಯಿ ಮನದಲ್ಲಿಯೇ ಇಲ್ಲ. ನೀನಾಗೆ ನೀನು ಬಂದರೆ ಸರಿ, ಇಲ್ಲವಾದರೆ ತೋರಿಸುವ ನಿನಗೆ ರಾಗತಿಯ ಚರಣವನ್ನ. ಪಾಪಿ, ಪರಸ್ತ್ರೀಯರನ್ನು ಅಕ್ಕ ತಂಗಿ ಎಂದು ತಿಳಿ ಎಂದರೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ಲವೇ ನಿನಗೆ? ಅಕ್ಕ ತಂಗಿ ಈ ಪ್ರಪಂಚದಲ್ಲಿರುವ ಅಕ್ಕ ತಂಗಿ ಎಂದು ಭಾವಿಸಿದರೆ ನೀನು ಹುಟ್ಟಿರುತ್ತಿರಲಿಲ್ಲ, ನಾನು ಹುಟ್ಟಿರುತ್ತಿರಲಿಲ್ಲ. ಮತ್ತೇನೆ ಬೆಂಕಲ ಹೆಣ್ಣನ್ನು ಗಂಡು ಕರೆದರೆ ಅವನು ಕಾಮುಕನೆಂದು ಕರೆಯುತ್ತಾರೆ. ಅದೇ ಕೆಲಸ ಹೆಣ್ಣು ಮಾಡಿದರೆ ಏನೆಂದು ಕತೆ ಬೇಕೆ?
ಹೆಣ್ಣಿನ ಮೇಲೆ ದಾರಿಯಲ್ಲಿ ಹೋಗುವ ಗಂಡಸರು ಕೈ ಸನ್ನೆ ಮಾಡುವ ಹೆಣ್ಣಿಗೆ ಮರ್ಯಾದೆ. ಏ, ಸುಮ್ಮನೆ ಬಿಟ್ಟರೆ ಬಾಯಿಗೆ ಬಂದ ಹಾಗೆ ಬಗಳುವೆ ಸೊಕ್ಕಿನ ಎಣ್ಣೆ. ನೀನಾಗಿ ನೀನು ಬಂದರೆ ಸರಿ ಸರಿ, ಇಲ್ಲವಾದರೆ ತೋರಿಸುವ ನಿನಗೆ ಯಮಲೋಕದ ದಾರಿ. ಪಾಪಿ, ಒಂದು ಹೆಣ್ಣು ಗಂಡನೇ ಸರ್ವಸ್ವವೆಂದು ಅವನಿಗಾಗಿ ತನ್ನ ಜೀವನವೇ ಮುಡುಪಾಗಿಟ್ಟಿದ್ದಾಳೆ. ಆದರೆ ಹೆಣ್ಣಿಗೆ ಬಾಯಿಗೆ ಬಂದಂತೆ ಮಾತಾಡ್ತಿದೆಯಲ್ಲ, ನರಕವನ್ನೇ ಕತ್ತರಿಸಿ ಹಾಕುತ್ತೇನೆ. ಎಚ್ಚರದಿಂದ ಮಾತನಾಡು. ಎಚ್ಚರ ಎನ್ನುವ ಪದವನ್ನು ನಿಶಬ್ದ ಮಾಡುವ ಸರದಾರಕನ ಈ ನರಸಿಂಹ. ಲೇ ಅಜ್ಜ ಬಿಟ್ಟ ಎಣ್ಣೆ. ನಾನು ಯಾರು? ಸ್ವರ್ಗಾಧಿಪತಿ. ಆ ಸ್ವರ್ಗಕ್ಕೆ ನಾನೇ ಅಧಿಪತಿ. ನನ್ನ ಗರ್ಜನೆಗೆ ಆಕಾಶವೇ ನಡುಗುವುದು, ಈ ಭೂಮಿ ಬಿರಿಯುವುದು, ಬೆಟ್ಟ ಗುಡ್ಡಗಳು ಚೂರು ಚೂರಾಗುತ್ತವೆ. ಇವನು ವಿಷಕಕ್ಕುವ ಗಂಡ ಸರ್ಪ. ಈ ಲೋಕವನ್ನೇ ಪರಿಪಾಲಿಸುವ ಲೋಕಾಧಿಪತಿಗೆ ಎಚ್ಚರ ಹೇಳುವ ಎಣ್ಣೆ. ಗಂಡನ ಮನೆ ಬಿಟ್ಟ ತಕ್ಷಣವೇ ಮತ್ತೊಬ್ಬನ ಜೊತೆ ಮೈ ಮರೆಯುತ್ತದೆ ಈ ನಿನ್ನ ಹೆಣ್ಣು ಸಮಾಜ. ಎಲ್ಲ ಹೆಣ್ಣುಗಳು ಗಂಡನನ್ನ ದೇವರೆಂದು ಭಾವಿಸಿದರೆ ನನ್ನಂತ
ಯಾರೋ ನೀನು ಒಂಟಿ ಹೆಣ್ಣು ಸಿಕ್ಕಿದ ಕ್ಷಣ ನಿನ್ನ ಕಾಮದ ಬಡ ಸೆಳೆತಕ್ಕೆ ಕರೆದೊಯ್ಯುವ ಕಾಮುಕ ಮಾತನಾಡಿದ ಹೆಣ್ಣೆಂದರೆ ಏನೆಂದು ತಿಳಿದಿರುವರೇ ರಘು, ಸುತ್ತ 10 ಹಳ್ಳಿಗೆ ಬಾಲೆಯರಿಗೆ ಕಾಮದಾಹ ತೀರಿಸುವ ಹಮ್ಮಿರಗಳು ಈ ನರಸಿಂಹ. ಗ್ರಹಗಳನ್ನು ದಿಕ್ಕು ಬದಲಿಸಿ ನನ್ನ ಇಷ್ಟದಂತೆ ನಡೆಸಿಕೊಳ್ಳುವ ಸರದಾರಗಳು ಈ ನರಸಿಂಹ. ಗ್ರಹಗಳ ದಿಕ್ಕನ್ನು ಬದಲಿಸಲು ನೀನೇನು ಸೃಷ್ಟಿಕರ್ತ ಬ್ರಹ್ಮನೂ ಅಲ್ಲ, ಮಹೇಶ್ವರನೂ ಅಲ್ಲ. ಸುಮ್ಮನೆ ಈ ಹೆಣ್ಣನ್ನು ಬಿಟ್ಟು ಹೋದರೆ ಇಲ್ಲವಾದರೆ ಯಾರು ಗ್ರಹಗತಿ ತೋರಿಸಬೇಕಾಗುತ್ತದೋ ಮಗನೇ. ರಘು, ನನ್ನ ಜೀವನದ ದಾರಿಗೆ ಯಾರೇ ಅಡ್ಡ ಬಂದರು ಅವರನ್ನು ಜೀವ ಸಮಾಧಿ ಕಟ್ಟುವ ಸರದಾರಕನು ಈ ನರಸಿಂಹ. ನರಕ ಎಂದರೆ ನಿನಗೆ ಏನೆಂದು ತೋರಿಸ್ತೇನೆ. ನಿನ್ನ ಜೀವನದ ಕೊನೆಯ ಹಂತದಲ್ಲಿ ಕೊನೆವರೆಗೂ ಈ ನರಸಿಂಹ ಹೆಸರು ಕೇಳಿದ ತಕ್ಷಣ ನರಕ ಬರಬೇಕು. ಬಿರುಗಾಳಿಯಂತೆ ಸಾಗುತ್ತಿರುವ ನನ್ನ ಜೀವನದಾರಿಗೆ ಅಡ್ಡ ಬಂದಿರುವ ಮಗನೇ. ಕವಿತಾ, ನಿನ್ನ ಅಂತರಾಳದಲ್ಲಿ ಹೆಜ್ಜೆ ಇಟ್ಟು ನನ್ನ ಹೃದಯವನ್ನು ಕಚ್ಚಿ ಗಾಯಗೊಳಿಸಿದ ಸೌಂದರ್ಯ ನಿನ್ನನ್ನು ಹಾಗೆ ಬಿಡುತ್ತೇನೆಂದು ತಿಳಿದಿರುವೆಯಾ? ಈ ನರಸಿಂಹ ಹೃದಯವನ್ನು ಹುಟ್ಟಿ ಹಾರಿರುವುದನೆಂದು ಮರೆಯಬೇಡ. ಕವಿತಾ, ರಘು, ನಿಮ್ಮಿಬ್ಬರ ಜೀವನ ಕೊನೆಯ ಹಂತದಲ್ಲಿ ತಿಳಿಯುತ್ತದೆ ಈ ನರಸಿಂಹ ಯಾರೆಂದು. ಹೋಗು, ನಿನ್ನಂತ ನಾಯಿಯ ಹೆದರಿಕೆ ಮಾತುಗಳಿಗೆ ಹೆದರುವ ಹೇಳಿ ಇವನಲ್ಲ. ನಮ್ಮಿಬ್ಬರ ಜೀವನದ ಕೊನೆಯ ಹಂತದಲ್ಲಿ ತೋರಿಸುವೆಯೋ ಅಥವಾ ನಿನ್ನ ಜೀವನ ಕೊನೆಯ ಹಂತದಲ್ಲಿ ನಿನಗೆ ತಿಳಿಯುತ್ತದ ಮಗನೇ. ಕವಿತಾ, ಅಂದಾಗೆ ನೀನು ಒಬ್ಬಳೆ ಎಲ್ಲಿಗೆ ಹೊರಟಿರುವೆ? ರಘು, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ್ನು ಕಾಪಾಡಿದಿರಿ. ಈ ನಿಮ್ಮ ಋಣವನ್ನು ಹೇಗೆ ತೀರಿಸಲಿ? ಕವಿತಾ, ಒಂದು ಹೆಣ್ಣಿನ ಮಾನ ಪ್ರಾಣ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನಾನು ನನ್ನ ಕರ್ತವ್ಯ ಮಾಡಿರುವೆ ಅಷ್ಟೇ ಕವಿತಾ. ಇದರಲ್ಲಿ ಋಣದ ಮಾತೇಕೆ? ಅಂದ ಹಾಗೆ ನಾನು ದಾರಿಯಲ್ಲಿ ಬರುವಾಗ ಈ ಪಾಪಿ ನನಗೆ ದಾರಿಗೆ ಅಡ್ಡಗಟ್ಟಿ ನನ್ನ ಶೀಲವನ್ನು ಹಾಳು ಮಾಡಲು ಬಂದ. ಕವಿತಾ, ನನ್ನ ಗೆಳೆಯನ ಹೆಸರು ಸಾಯಿ ಪ್ರಸಾದ್. ಅವನು ನಾನು ಚಿಕ್ಕಂದಿನಿಂದಲೂ ಬಾಲ್ಯ ಸ್ನೇಹಿತರು ಕವಿತಾ. ಹೌದು, ಹಾಗಾದರೆ ನಿಮ್ಮ ಗೆಳೆಯನ ಹೆಂಡತಿ ನಾನವಳು ನನಗೆ ಗೊತ್ತಿದೆಯಾ ರಘು? ಹೌದು, ನನಗೆ ಎಲ್ಲ ಗೊತ್ತಿದೆ. ಆದರೆ ನಿನ್ನ ಮುಖ ಪರಿಚಯವಿರಲಿಲ್ಲ ಅಷ್ಟೇ. ಅದಕ್ಕೆ ಯಾರೆಂದು ಕೇಳಿದೆ ಕವಿತಾ. ಕವಿತಾ, ಸಾಯಿ ತೋಟದಲ್ಲಿರುವನೆ? ಹೌದು, ಸಾಯಿ ತೋಟದಲ್ಲಿದ್ದಾನೆ. ಬನ್ನಿ ಹೋಗೋಣ. ಕವಿತಾ, ಹೋಗೋಣ. ಇಲ್ಲಿ ರಘು, ಇಲ್ಲಿ ನಡೆದ ವಿಷಯವನ್ನು ಸಾಯಿಗೆ ಮಾತ್ರ ತಿಳಿಸಬೇಡಿ. ಕವಿತಾ, ನಿನ್ನ ಇಷ್ಟದಂತೆ ಆಗಲಿ. ನಾನು ಸಾಯಿ ಹತ್ರ ಏನೂ ಹೇಳುವುದಿಲ್ಲ. ನಡೆ, ತೋಟಕ್ಕೆ ಹೋಗೋಣ. ಹಾಗೆ ಆಗಲಿ, ಬನ್ನಿ. ಅವಳು ಅಂದ ಚಂದದಲ್ಲಿ ರತಿಯಂತೆ ಹೊಳೆಯುತ್ತಿದ್ದಾಳೆ ಆ ಕವಿತಾ. ಅವಳ ಸೌಂದರ್ಯಕ್ಕೆ ಆಕಾಶದಲ್ಲಿ ಮಿನುಗುತ್ತಿರುವ ನಕ್ಷತ್ರಗಳು ಸಹ ಸರಿಸಾಟಿಯಾಗಲಾರದು ಆ ಕವಿತಳಿಗೆ. ಏನು ಅವಳ ಚೆಲುವು, ನಗುಮುಖದಲ್ಲಿ ಹೊಳೆಯುತ್ತಿರುವ ರೂಪಕ್ಕೆ ಆ ರಂಬೆ ಮೇಲಕ್ಕೆ ಊರ್ವಶಿಯರು ಸಹ ಸರಿಸಾಟಿ ಆಗಲಾರರು. ಏನು ಅವಳ ಮೈಮಾಟ, ದಾಳೆಂಬೆ ಹಣ್ಣಿನಂತೆ ಅವಳ ಹಲ್ಲು, ಆಕಾಶದಲ್ಲಿ ಮಿನುಗುತ್ತಿರುವ ಸೂರ್ಯನ ಕಿರಣಗಳಂತೆ ಮಿನುಗುತ್ತಿರುವ ಅವಳ ಕೆಂಪಾದ ಕೆನ್ನೆ. ಈ ಹಳ್ಳಿಯ ಹೆಣ್ಣಿನ ಗರ್ಭದಲ್ಲಿ ಪ್ರಾಣದಾನ ಮಾಡಿದನಲ್ಲ ದೇವರು ಕೂಡ ಬುದ್ಧಿವಂತನೇ ಇರಬೇಕು. ಕವಿತಾ, ನಿನ್ನ ದೇಹದ ಅಂದ ಸುಖ ನನಗೆ ಬೇಕು.
ಲೇ ಐಶ್ವರ್ಯ ಆ ಯಮಕಿಂಕರನನ್ನ ಎದುರಾಕಿಕೊಂಡು ಬದುಕುವ ಈ ಜಯಶಾಲಿ ಜಯ ಸೂರ್ಯನಿಗೆ ಭಯವೇ? ಈ ಸಾಮ್ರಾಜ್ಯದಲ್ಲೇ ನನಗೆ ಎದುರಾಗಿ ನಿಂತವರನ್ನು ಸಮಾಧಿ ಮಾಡುವೆ. ನೀನೇ ಎಂದು ಬಂದರೆ ಜೀವನ, ನಾನೇ ಎಂದು ಬಂದರೆ ನರಕ ಐಶ್ವರ್ಯ. ನನ್ನ ತಮ್ಮ ನರಸಿಂಹ ಕಂಪನಿಯ ಕೆಲಸ ನೋಡಿಕೊಳ್ಳುತ್ತಿದ್ದಾನೆ. ಜೊತೆಗೆ ಈ ಹಳ್ಳಿಯ ಜನರ ಹತ್ತಿರ ವಸೂಲಿಗೆ ಹೋಗಿದ್ದಾನೆ. ಆ ತಾಯಿ ಮೈಸೂರಿನಿಂದ ಬಂದಿದ್ದಾನೆ. ಆದರೂ ಏಲಪ್ಪ ಇನ್ನೂ ಬಂದಿಲ್ಲ. ಅವನು ಯಾಕೋ ಲೆಕ್ಕಪತ್ರ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಅನುಮಾನ ಬರ್ತಾ ಇದೆ ಐಶ್ವರ್ಯ. ಮಾವ, ನೀವು ಏಕೆ ನಿಮ್ಮ ಬಿಸಿನೆಸ್ ಬಗ್ಗೆ ಚಿಂತೆ ಮಾಡುತ್ತಿದ್ದೀರಿ? ಅದನ್ನು ನೋಡಿಕೊಳ್ಳಕ್ಕೆ ನಿಮ್ಮ ತಮ್ಮ ನರಸಿಂಹ ಇದ್ದಾನಲ್ಲ. ಐಶ್ವರ್ಯ, ನೀನು ಯಾರು? ನನ್ನ ಮಾವನ ಮಗಳು. ನರಸಿಂಹ ನನ್ನ ತಮ್ಮ. ನೀವಿಬ್ಬರು ಇರುವಾಗ ನನಗೆ ಯಾವ ಚಿಂತೆಯೂ ಇನ್ನು ಬೇಡ ಐಶ್ವರ್ಯ. ಮಾವ, ನಾನು ನಿಮ್ಮನ್ನು ಪ್ರೀತಿಯಿಂದ ಜಯ ಎಂದು ಕರೆಯಲೇ? ಐಶ್ವರ್ಯ, ನಿನಗಲ್ಲದೆ ಬೇರೆ ಯಾರಿಗಿದೆ ಹೇಳ ಧೈರ್ಯ? ಅಪ್ಪ, ಇವಾಗ ನನ್ನ ಮನಸ್ಸಿನ ಭಾರ ಇಳಿಯಿತು. ಐಶ್ವರ್ಯ, ಐಶ್ವರ್ಯ, ಯಾವುದೇ ವಿಷಯದಲ್ಲಿ ತಡೆ ಮಾಡಿದರು ಈ ಪ್ರೀತಿ ಎಂಬ ವಿಷಯದಲ್ಲಿ ತಡೆ ಮಾಡಬಾರದು, ತಿಳಿಯುತ್ತೆ? ಮಾವ, ಯಾವ ವಿಷಯ, ಯಾರ ಪ್ರೀತಿ ನನಗೆ ಒಂದು ತಿಳಿಯುತ್ತಿಲ್ಲ. ಸ್ವಲ್ಪ ನೇರವಾಗಿ ಬಿಟ್ಟು ಹೇಳ್ತೀರಾ? ಐಶ್ವರ್ಯ, ಇಷ್ಟು ದಿನಗಳ ಕಾಲ ಮದುವೆ ಆಗುವ ಆಸೆಯೇ ಇದ್ದಿಲ್ಲ. ಈಗ ನೀನು ನನಗೆ ಆಸೆ ಹಚ್ಚಿರುವೆ. ನೀನಂದ್ರೆ ನನಗೆ ಇಷ್ಟ ಕಣೆ. ಮಾವ, ನನ್ನ ಮನಸ್ಸಿನಲ್ಲಿಯೂ ಆಸೆ ಇತ್ತು. ಆದರೆ ನಿಮ್ಮನ್ನು ನೋಡಿದರೆ ತುಂಬಾ ಭಯವಾಗುತ್ತಿತ್ತು. ಹೇಗೆ ಕೇಳುವುದು ಎನ್ನುತ್ತಿದ್ದೆ. ಅಷ್ಟರಲ್ಲಿ ನೀವೇ ಕೇಳಿದಿರಿ. ಮತ್ತೆ ಸಂಕೋಚ.